ಒಂದೇ ಒಂದು ಹಳ್ಳಿ. ಆ ಹಳ್ಳಿಯ ಮಧ್ಯೆ ದೊಡ್ಡ ಆಲದ ಮರ. ಆ ಮರದ ಕೆಳಗೆ ಪ್ರತಿದಿನ ಏನಾದರೂ ಗಲಾಟೆ ನಡೆಯುತ್ತಲೇ ಇರುತ್ತಿತ್ತು. ಕಾರಣ ಹಳ್ಳಿಯ ಬುದ್ಧಿವಂತ ನಾಯಿ ಟಾಮ್ಮಿ ಮತ್ತು ಚುರುಕಾದ ಕೋತಿ ಚಿಂಟು. ಟಾಮ್ಮಿ ಹಳ್ಳಿಯ ಮನೆಗೆ ಕಾವಲು ಯಾರಾದರೂ ಕಾಯುತ್ತಿದ್ದ. ಅನ್ಯ ವ್ಯಕ್ತಿ ಬಂದರೆ ಮೊದಲು ಬೂಮ್ ಎಂದು ಕೂಗುವುದು ಅವನ ಕೆಲಸ. ಆದರೆ ಚಿಂಟು ಮಾತ್ರ ಆಲದ ಮರದ ಮೇಲೆ ಕೂತು ಜನರ ಟೋಪಿ, ಚಪ್ಪಲಿ, ಹಣ್ಣು ಎಲ್ಲವನ್ನೂ ಕದ್ದುಕೊಂಡು ಓಡುತ್ತಿತ್ತು. ಜನರೆಲ್ಲ ಈ ಕೋತಿ ದೊಡ್ಡ ಕಳ್ಳ ಅಂತ ಹೇಳುತ್ತಿದ್ದರು. ಒಂದು ದಿನ ಬೆಳಗ್ಗೆ ಹಳ್ಳಿಯ ಅಜ್ಜಿ ಒಬ್ಬರು ಬಾಳೆಹಣ್ಣುಗಳ ಗುತ್ತನ್ನು ತಂದು ಆಲದ ಮರದ ಕೆಳಗೆ ಇಟ್ಟರು. ಅದನ್ನು ನೋಡಿದ ಚಿಂಟು, ಇವತ್ತು ಹೊಟ್ಟೆ ತುಂಬಾ ಊಟ ಅಂತ ಮನಸ್ಸಿನಲ್ಲಿ ಯೋಚಿಸಿ ಕೆಳಗೆ ಇಳಿಯಲು ಸಿದ್ಧನಾದ. ಅದೇ ಸಮಯಕ್ಕೆ ಟಾಮ್ಮಿ ಕೂಡ ಅಜ್ಜಿಯ ಮನೆಗೆ ಹೋಗಿ ಹಾಲು ಕುಡಿದು ಬರುತ್ತಿದ್ದ. ಚಿಂಟು ಹಣ್ಣುಗಳನ್ನು ಎತ್ತಿಕೊಂಡು ಮರಕ್ಕೆ ಹಾರಿದ. ಟಾಮ್ಮಿ ಅದನ್ನು ನೋಡಿ, ಏ ಕೋತಿ, ಅದು ಅಜ್ಜಿಯ ಹಣ್ಣು, ಕದ್ದುಕೊಂಡು ಹೋಗಬೇಡ ಎಂದು ಭೂಮ್ ಭೂಮ್ ಅಂದ. ಚಿಂಟು ನಗುತ್ತಾ, ನಾಯಿ ಸಾರ್, ನೀನು ಕಾವಲುಗಾರ, ಆದರೆ ನಾನು ಆಕಾಶದ ರಾಜ ಎಂದು ಮರದ ಮೇಲೆ ಕುಣಿದಾಡಿದ. ಟಾಮ್ಮಿಗೆ ಕೋಪ ಬಂತು. ಸರಿ, ಇವತ್ತು ನಿನಗೆ ಪಾಠ ಕಲಿಸ್ತೀನಿ ಅಂತ ತಾನಾಗಿ ನಿರ್ಧರಿಸಿದ. ಟಾಮ್ಮಿ ನೆಲದ ಮೇಲೆ ಮಲಗಿ ಸತ್ತಂತೆ ನಟಿಸಿದ. ಕಣ್ಣು ಮುಚ್ಚಿಕೊಂಡು ನಾಲಿಗೆ ಹೊರಗೆ ಹಾಕಿಕೊಂಡು ಬಿದ್ದಿದ್ದ. ಚಿಂಟು ಮೇಲಿಂದ ನೋಡಿ, ಅಯ್ಯೋ, ನಾಯಿ ಸತ್ತಿದೆಯಾ ಎಂದು ಭಯಪಟ್ಟ. ಆದರೆ ಹತ್ತಿರ ಹೋಗಿ ನೋಡೋಣ ಅಂತ ಕೆಳಗೆ ಇಳಿದ. ಹತ್ತಿರ ಬಂದಾಗ ಟಾಮ್ಮಿ ಏಕಾಏಕಿ ಎದ್ದು ಬೂಮ್ ಅಂದ. ಭಯದಿಂದ ಚಿಂಟು ಕೈಯಲ್ಲಿದ್ದ ಬಾಳೆಹಣ್ಣುಗಳನ್ನೆಲ್ಲ ಕೆಳಗೆ ಬಿಟ್ಟ. ಮತ್ತೆ ಮರಕ್ಕೆ ಹಾರಲು ನೋಡಿದ. ಆದರೆ ಜನರೆಲ್ಲ ಆ ದೃಶ್ಯ ನೋಡಿ ಜೋರಾಗಿ ನಗಲಾರಂಭಿಸಿದರು. ಅಜ್ಜಿ ಕೂಡ, ಚಿಂಟು, ಇನ್ನು ಕಳ್ಳತನ ಮಾಡಬೇಡ ಅಂದರು. ಚಿಂಟು ಲಜ್ಜೆಯಿಂದ ತಲೆ ಕೆಳಗೆ ಹಾಕಿಕೊಂಡು, ಸರಿ ಟಾಮ್ಮಿ, ಇನ್ನು ನಾನು ಕಳ್ಳತನ ಮಾಡಲ್ಲ, ನಾವಿಬ್ಬರು ಸ್ನೇಹಿತರಾಗೋಣ ಅಂದ. ಟಾಮ್ಮಿ ಬಾಲ ಹಾಯಿಸುತ್ತಾ, ಹೌದು, ಸ್ನೇಹಿತರಾದ್ರೆ ಹಳ್ಳಿ ಕೂಡ ಸಂತೋಷವಾಗಿರುತ್ತೆ ಅಂದ. ಆ ದಿನದಿಂದ ಚಿಂಟು ಜನರ ವಸ್ತು ಕದ್ದುಕೊಳ್ಳುವುದನ್ನು ಬಿಟ್ಟ. ಬದಲಾಗಿ ಮಕ್ಕಳಿಗೆ ಆಟ ಮಾಡಿಸಿ ನಗಿಸುತ್ತಿದ್ದ. ಟಾಮ್ಮಿ ಮತ್ತು ಚಿಂಟು ಒಟ್ಟಿಗೆ ಹಳ್ಳಿಯ ರಕ್ಷಕರು ಮತ್ತು ಮನರಂಜಕರು ಆದರು.